ಬಸವಣ್ಣನವರ ದಾಸೋಹ ಕಲ್ಪನೆಯನ್ನು ಸಿದ್ದರಾಮಯ್ಯ ಸರ್ಕಾರ ಸಾಕಾರಗೊಳಿಸುತ್ತಿದೆ. ಇಂದಿರಾ ಕ್ಯಾಂಟೀನ್ ಮೂಲಕ ರಾಜ್ಯದ ನಿರ್ಗತಿಕರಿಗೆ, ಬಡವರಿಗೆ ಕಡಿಮೆ ಹಣದಲ್ಲಿ ಆಹಾರ ಪೂರೈಸುವ ಕೆಲಸ ಮಾಡುತ್ತಿದೆ ಎಂದು ಕೆಎಸ್ಡಿಎಲ್ ನಿಗಮದ ಅಧ್ಯಕ್ಷರು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು. ಪಟ್ಟಣದ ಬಸ್ ನಿಲ್ದಾಣ ಆವರಣದಲ್ಲಿ ಮಂಗಳವಾರ ನೂತನವಾಗಿ ನಿರ್ಮಾಣವಾದ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ರಾಜ್ಯದ ಎಲ್ಲ ಜನರ ಹಿತವನ್ನು ಕಾಪಾಡುವ ಕೆಲಸ ಮಾಡುತ್ತಿದೆ. ಈಗಾಗಲೇ ನಮ್ಮ ಸರ್ಕಾರ ಪ್ರಮುಖ ಗ್ಯಾರಂಟಿಗಳು ರಾಜ್ಯದಲ್ಲಿ ಯಶಸ್ವಿಯಾಗಿ ಸಾಗುತ್ತಿದೆ. ಬಿಜೆಪಿ ಪಕ್ಷದವರು ಎಷ್ಟೇ ಈ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡಿದರೂ ಇದನ್ನು ತಡೆಯಲು ಸಾಧ್ಯವಿಲ್ಲ ಎಂದರು. ತಾಳಿಕೋಟಿಗೆ ಮುದ್ದೆ ಬಾಳಿಗೆ ಈ ಇಂದಿರಾ ಕ್ಯಾಂಟೀನಿನ ಸೌಲಭ್ಯವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ನಮ್ಮದು ಆಗಿತ್ತು ಹಾಗೂ ಸರ್ಕಾರದ್ದು ಆಗಿತ್ತು. ಸಿದ್ದರಾಮಯ್ಯನವರು ಇದ್ದಂತಹ ಸಂದರ್ಭದಲ್ಲಿ ಇಂದು 2013-18ರವರೆಗೆ ಇರುವಂತಹ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ರಾಜ್ಯದಲ್ಲಿ ಎಲ್ಲ ಕಡೆ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿದೆ. ನಗರ ಪ್ರದೇಶಗಳಲ್ಲಿ ಬಿಜಾಪುರ ಆಗಿರ್ಬೋದು, ಬೆಂಗಳೂರಿನಲ್ಲಿ ಸುಮಾರು 10-12 ಇಂದಿರಾ ಕ್ಯಾಂಟೀನ್, ಅದೇ ರೀತಿಯಾಗಿ ಬೇರೆ ಬೇರೆ ನಗರಗಳಲ್ಲಿ ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭ ಮಾಡಿದೆ. ತದನಂತರ ತಾಲೂಕು ಮಟ್ಟದಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದರಷ್ಟರಲ್ಲಿ ಸರ್ಕಾರ, ವಿರೋಧ ಪಕ್ಷದ ಸರ್ಕಾರ ರಚನೆ ಆಯಿತು. ಚುನಾವಣೆಯಲ್ಲಿ ನಮ್ಮನ್ನು ಜನ ಬಯಸಲಿಲ್ಲ. ಸರ್ಕಾರ ರಚನೆ ಆಯಿತು. ಅವರು ಬಂದು ಕೆಲವು ತಿಂಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲ ಇಂದಿರಾ ಕ್ಯಾಂಟೀನ್ಗಳನ್ನು ಮುಚ್ಚುವ ಪರಿಸ್ಥಿತಿ ತಂದರು. ಯಾಕಪ್ಪ ಅಂತಂದ್ರೆ, ಯಾರು ಆಹಾರವನ್ನು ಒದಗಿಸ್ತಕ್ಕಂಥವ್ರು ಕಾಂಟ್ರಾಕ್ಟ್ ಮುಖಾಂತರ ಏನು ಪಡೆದಿದ್ರು ಅವ್ರ ಬಿಲ್ಲನ್ನೇ ಪಾವತಿ ಮಾಡುವಂಥ ಪರಿಸ್ಥಿತಿಗೆ ಬಂದರು. ನಿಧಾನವಾಗಿ ಒಂದೊಂದು ಕ್ಯಾಂಟೀನ್ ಅಲ್ಲಿ ಇಲ್ಲಿ ಮುಚ್ಚೋಗ್ಬಿಟ್ಟು ಸಿದ್ದರಾಮಯ್ಯನವರು ಬಂದ ನಂತರ ಪ್ರಥಮವಾಗಿ ಅವರು ಕೈಗೊಂಡಂಥದ್ದು, ಬಡವರು ಎಂದೂ ಕೂಡ ಹೊಟ್ಟೆ ಹಸ್ತಿರಬಾರದು, ಅಕ್ಕಿಯನ್ನು 5 kg ಕೊಡುವಂಥ ಅಕ್ಕಿಯನ್ನು ಅದನ್ನು 10 kgವರೆಗೂ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ತೆಗೆದುಕೊಂಡು 10 kg ಅಕ್ಕಿಯನ್ನು ಕೊಡುವಂಥದ್ದು ಪ್ರಾರಂಭ ಮಾಡಿದರು. ಚುನಾವಣೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿದರು. ಕುಟುಂಬದ ಮುಖ್ಯಸ್ಥರು ಹೆಣ್ಮಕ್ಕಳಿಗೆ 2,000 ರೂಪಾಯಿ ಕೊಡತಕ್ಕಂಥ ಒಂದು ಯೋಜನೆ, ಅದನ್ನು ಜಾರಿಗೊಳಿಸಿದರು. ಮಧ್ಯಾಹ್ನದ ಊಟದ ಕಾರ್ಯಕ್ರಮ ಪ್ರಾರಂಭ ಆಗಲಿ ಅಂತ ತಿಳ್ಕೊಂಡು ಇಂದಿರಾ ಕ್ಯಾಂಟೀನನ್ನು ಪ್ರಾರಂಭಿಸಿದರು. ಮಹಿಳೆಯರಿಗೆ ಶಕ್ತಿ ಅನ್ನುವಂಥ ಯೋಜನೆ, ಅವರು ರಾಜ್ಯದ ವ್ಯಾಪಕವಾಗಿ ಬಸ್ ಸಂಚಾರವನ್ನು ಮಾಡಬಹುದು. ಮಹಿಳೆಯರು ಅವರು ಯಾವುದಕ್ಕೂ ಹಣ ಕೊಡಬೇಕಾಗಿಲ್ಲ, ಬಿಲ್ ಪಾವತಿ ಮಾಡಬೇಕಾಗಿಲ್ಲ, ಟಿಕೆಟ್ ತಗೋಬೇಕಾಗಿಲ್ಲ. ಮತ್ತು ಹಲವಾರು ಯುವಕರು ಡಿಗ್ರಿಗಳನ್ನು ಮುಗಿಸಿ, ಡಿಪ್ಲೊಮಾಗಳನ್ನು ಮುಗಿಸಿ, ಎಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಆಗಿತ್ತು, ನಿರುದ್ಯೋಗಿಗಳಾಗಿ ಕೂತ್ಕೊಂಡು ಅವರಿಗೆ ಜೀವನಕ್ಕೆ ಆಧಾರ ಆಗಬೇಕು. ಕೊನೆ ಪಕ್ಷ ಸ್ವಲ್ಪ ಮಟ್ಟಿಗೆ ಏನಾದರೂ ಮುಂದೆ ಓದ್ಕೋಬೇಕಂದ್ರೂ ಆಧಾರ ಆಗಬೇಕು, ನೌಕರಿ ಸೇರಬೇಕಂದ್ರೂ ಅವರಿಗೆ ಅರ್ಜಿ ಹಾಕಿಸ್ತಾದ್ರೂ ಅವರಿಗೆ ಹಣ ಸಿಗಬೇಕು. ಎಷ್ಟೋ ಜನಕ್ಕೆ ಜೆರಾಕ್ಸ್ ಮಾಡಿಸುವಷ್ಟು ಹಣ ಇರೋದಿಲ್ಲ ಅವ್ರ ಹತ್ರ. ಹೀಗಾಗಿ ಅವಕಾಶ ವಂಚಿತರಾಗ್ತಾರೆ ಅಂತ ತಿಳ್ಕೊಂಡು ಉದ್ಯೋಗ ನಿಧಿ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸ್ತೇವೆ ಅನ್ನುವಂಥ ಚುನಾವಣೆಯಲ್ಲಿ ಹೇಳಿದ್ದೀವಿ. ಅದನ್ನು ಕೂಡ ಜಾರಿಗೊಳಿಸಿ ಡಿಪ್ಲೊಮಾ ಆದವರಿಗೆ, ITI ಆದವರಿಗೆ 1500 ರೂಪಾಯಿ, ಎಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸು, MSc MA BEd ಆದವರಿಗೆ 3000 ರೂಪಾಯಿ ಪ್ರತಿ ತಿಂಗಳ ಅವರಿಗೆ ಸಸ್ಟೇನಿಂಗ್ ಅಲೌನ್ಸ್ ಅಂತೀವಿ. ಅಂದರೆ ಅವರು ತಮ್ಮ ಬದುಕನ್ನು ಸಾಗಿಸಲಿಕ್ಕೆ ಏನು ಒಂದು ಕನಿಷ್ಠ ಹಣ ಬೇಕು
ಅದನ್ನು 2 ವರ್ಷ ನೌಕರಿಗೋಸ್ಕರ ಪ್ರಯತ್ನ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಗೂ ಕೂಡ ಹಣವನ್ನು ಸಂಧಾನ ಆಗ್ತಾ ಇದೆ. ನಮ್ಮ ತಾಲೂಕದಲ್ಲಿ ಇವತ್ತು ಆ ಯೋಜನೆ ಕೆಳಗಡೆ ಸುಮಾರು 850ರಿಂದ 900 ಜನ ಅದರದ್ದು ಪ್ರತಿಫಲಗಳಿಗೆ ತಗೊಳ್ತಾ ಇದ್ದಾರೆ, ಅದನ್ನು ಪಡಿತಾ ಇದ್ದಾರೆ. ಕರೆಂಟ್, ವಿದ್ಯುತ್ ಕರೆಂಟ್ 200 ಯೂನಿಟ್ವರೆಗೂ ಫ್ರೀ. ಯಾರು ಏನು ಬಳಸ್ತಿದ್ರು ಅದಕ್ಕೆ 20% ಅಷ್ಟು ವಿದ್ಯುತ್ತನ್ನು ಫ್ರೀಯಾಗಿ ಕೊಟ್ಟಿವಿ. ಯಾರು 150, 160, 170 ಬಳಸಿದ್ರು ಅವ್ರನ್ನ ಕೊನೆ ಲಾಸ್ಟ್ ಟಾರ್ಗೆಟ್ 200 ಯೂನಿಟ್ವರೆಗೂ ಫ್ರೀ ಅಂತ ಹೇಳಿ. ಹೀಗಾಗಿ ನನಗನ್ಸುತ್ತೆ 4 ವರ್ಷದಲ್ಲಿ 80% ಜನ ಬಿಲ್ ಪಾವತಿಸೋದಿಲ್ಲ. ಮುದ್ದೇಬೇಳ ತಾಲೂಕದಲ್ಲೇ 80% ಜನ ಇವತ್ತು ಕರೆಂಟ್ ಬಿಲ್ ಕಟ್ಟುವಂತಹ ಪರಿಸ್ಥಿತಿ ಇಲ್ಲ. ಉಚಿತವಾದಂಥ ಕರೆಂಟು ಸುಮಾರು 80% ಜನಕ್ಕೆ ಇವತ್ತು ದೊರಕ್ತಾ ಇದೆ. ಇವೆಲ್ಲ ಕಾರ್ಯಕ್ರಮ ಯಾಕೆ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ? ಏನ್ ಟೀಕೆ ಮಾಡ್ತಾರಪ್ಪ ಅಂದ್ರೆ, ಏನು ಇವ್ರನ್ನ ಓಟಿಗೋಸ್ಕರ ಇವ್ರು ಮಾಡಿದ್ರು. ನಾವೇನು ಓಟಿಗೋಸ್ಕರ ಮಾಡಿಲ್ಲಲ್ಲ. ಒಬ್ಬ ಜನಜೀವನ, ಸಾಮಾನ್ಯ ವ್ಯಕ್ತಿಯ, ಬಡವನ, SC ST ಸಮಾಜ, ಹಿಂದುಳಿದ ಸಮಾಜ ಅಥವಾ ಮುಂದುವರೆದ ಸಮಾಜದಲ್ಲಿ ಕೂಡ ಬಡವನಿದ್ದವನಿಗೆ ಮೇಲೆತ್ತುವಂತ ಕೆಲಸವನ್ನ ಮಾಡುವಂತಹದ್ದು ಇದು ಓಟಿಗೋಸ್ಕರ ಹಾಗೆ ಅನ್ನುವಂಥ ಪ್ರಶ್ನೆ ನಾವು ಮಾಡಬೇಕಾಗಿದೆ. ಇವೆಲ್ಲ ಅವ್ರು ಕಾಪಿ ಮಾಡಕತ್ತಾರೆ. ಡೆಲ್ಲಿಯಲ್ಲಿ ಅನೌನ್ಸ್ ಮಾಡಿದ್ರು ನಮ್ಮ ಸ್ಕೀಮ್ಗಳನ್ನ, ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈಗ ಬಿಜೆಪಿ ರಾಜ್ಯಗಳು ಎಲ್ಲೆಲ್ಲದು ಎಲ್ಲ ಕಡೆ ಸ್ಕೀಮ್ ಅನೌನ್ಸ್ ಮಾಡಿದ್ದಾರೆ. ಈಗ ನಾಳೆ ನಡೆಯುವಂತ ಈ ಚುನಾವಣೆಗಳು ಕೂಡ ಅನೌನ್ಸ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಿಗೆ. ಅಂದ್ರೆ ಅರ್ಥ, ಸರ್ಕಾರ ಬಡವರಿಗೆ ಹಣವನ್ನ ಕೊಡುವ ಮುಖಾಂತರ ಬಡವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಯಾವಾಗ ಬಡವಾಗುತ್ತಪ್ಪ ಅಂದ್ರೆ, ದುಡಿ ಕೈಗೆ ಉದ್ಯೋಗ ಕೊಡದ ಇರತಕ್ಕಂಥ ಪರಿಸ್ಥಿತಿ ಇದ್ದಾಗ, ವಹಿವಾಟವಾಗಿ ವ್ಯವಹಾರಗಳು ನಿಂತು ಹೋದಾಗ ಆ ಸರ್ಕಾರ ಬಡವಾಗುತ್ತೆ. ಯಾಕೆ ಟ್ಯಾಕ್ಸ್ ಕಲೆಕ್ಷನ್ ಆಗೋದಿಲ್ಲ. ಇದು ಅರ್ಥ ಮಾಡ್ಕೋಬೇಕು ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖಂಡರು. ಈಗ ಬಡವನ ಕೈಯಲ್ಲಿ 2000 ರೂಪಾಯಿ ಸಿಕ್ಕರೆ ಏನ್ ಮಾಡ್ತಾನೆ? ಏನ್ ಮಾಡ್ತಾನೆ? ಕಿರಾಣಿ ಅಂಗಡಿಗೆ ಹೋಗ್ತಾನೆ, ಖಾರ, ಉಪ್ಪು, ಮೆಣಸಿನಕಾಯಿ, ಎಣ್ಣೆ, ಮಸಾಲೆ ಖರೀದಿ ಮಾಡ್ತಾರೆ ಹೆಣ್ಮಕ್ಳು. ಇಲ್ಲ ಮಕ್ಕಳಿಗೆ ಚಾಕ್ಲೇಟ್ ತಗೊಂತಾರೆ, ಬಿಸ್ಕಿಟ್ ತಗೊಂತಾರೆ, ಹಾಲು ತಗೊಂತಾರೆ, ತತ್ತಿ ತಗೊಂತಾರೆ. ಇದ್ರ ಮೇಲೆ ಇರುವಂತ ಟ್ಯಾಕ್ಸ್ ಎಲ್ಲಿಗೆ ಹೋಗುತ್ತೆ? ಇದ್ರ ಮೇಲೆ ಸಂಧಾನ ಆಗ್ತಕ್ಕಂಥ ಟ್ಯಾಕ್ಸ್ ಪುನಃ ಸರ್ಕಾರಕ್ಕೆ ಹೋಗುತ್ತೆ. ವಹಿವಾಟ ಪ್ರಾರಂಭ ಆಗುತ್ತೆ. ವ್ಯಾಪಾರ ಮಾಡೋರು ಸುಖವಾಗಿರ್ತಾರೆ, ಅವನು ಸುಖವಾಗಿರ್ತಾನೆ, ಸರ್ಕಾರವು ಸುಖವಾಗಿರುತ್ತೆ. ಇದು ಅರ್ಥ ಮಾಡ್ಕೋಬೇಕು. ಇದು ಎಕಾನಮಿ ಅಂತಂದ್ರೆ ಸುಮ್ಮನೆ ಏನಪ್ಪಾ ಅಂದ್ರೆ ಗಿಡ ಬೆಳೆಸ್ದಂಗೆ ಬೆಳೆಸಿ ತೊಂಗೆಯಲ್ಲಿ ಇರುವಂತ ಎಲೆಗಳನ್ನು ಹರಿದಂಗೆ ಏನಪ್ಪಾ ಅಂದ್ರೆ ನೋಟನ್ನು ಹರಿಯಕ್ಕೆ ಆಗುವುದಿಲ್ಲ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ನಮ್ಮಲ್ಲಿ ಎಲ್ಲ ಕೈಗಳಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಆಗಬೇಕು, ಉದ್ಯೋಗ ಕೊಡುವಂಥ ಕೆಲಸ ಆಗಬೇಕು. ಬಡವರು ನಿಟ್ಟುಸಿರು ಬಿಡುವಂಥದ್ದು ಆಗಬಾರ್ದು. ನೆಮ್ಮದಿಯಾಗಿ ಬದುಕುವಂಥದ್ದಕ್ಕೆ ಪ್ರಾರಂಭ ಆದಾಗ ನಾವು ಎಲ್ಲರೂ ಕೂಡ ಸರಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ಸರಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಇದು ಮೂಲ ಮಂತ್ರ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಇದು ಬಸವಣ್ಣನ ಮಂತ್ರ, ನಮ್ದು ಅಷ್ಟೇ ಅಲ್ಲ, ಬಸವಣ್ಣನ ಮೂಲ ಮಂತ್ರ ಇದು. ದಾಸೋಹ ಅನ್ನುವಂಥ ಕಲ್ಪನಾ ಯಾರು ಕೊಟ್ಟರು? ಬಸವಣ್ಣ ಕೊಟ್ಟರು. ದಾಸೋಹ ಅಂದ್ರೆ ಬರೀ ಪ್ರಸಾದ ಹಂಚೋದಲ್ಲ. ದಾಸೋಹ ಅಂದ್ರೆ ಯಾರು ಗಳಿಸ್ತಾರೋ ಅದನ್ನ ಎಲ್ಲರೂ ಬಡವರ ಮಧ್ಯೆ ಹಂಚಿಕೊಳ್ತಕ್ಕಂಥದ್ದು. ಆ ರಾಜ ಆ ದಾಸೋಹವನ್ನು ಕೂಡ ಮಾಡಬೇಕು. ಅಂದಾಗ ಆ ನಾಡು ಶ್ರೀಮಂತ ನಾಡಾಗುತ್ತೆ ಅನ್ನೋದು ಬಸವಣ್ಣ ಆ ಕಾಯಕ, ಆ ಕಲ್ಪನೆ ಅವಾಗನೇ ಮಾಡಿದಂತ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಚಾಚು ತಪ್ಪದೆ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಒಂದು ಮಾತನ್ನು ಹೇಳ್ತೀನಿ. ದೇವರು ನಮಗೆ ಸಮೃದ್ಧಿ ಕೊಟ್ಟಿದ್ದಾನೆ, ನಮಗೆ ಸಾಕಷ್ಟು ಬದುಕು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಾನಂದ್ರೆ ಬಡವರ ಬಗ್ಗೆ ತಾಚಾರ ಮಾಡ್ತಕ್ಕಂಥ ಭಾವನೆ ವಿಶೇಷವಾಗಿ ರಾಜಕಾರಣಿಗಳಲ್ಲಿ ಇರಬಾರ್ದು. ಆ ಯಾವ ರಾಜಕಾರಣಿಗಳು ತಾಚಾರ ಮಾಡಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಕ್ಕಂಥದ್ದು ಮಾಡ್ತಾರ, ಅವ್ರು ಎಂದೂ ಕೂಡ ಬಡವರ ಪರ ಅಲ್ಲ ಅನ್ನುವಂಥದ್ದು ನೀವು ಮನದಲ್ಲಿರಬೇಕು. ನೀವೇನಪ್ಪ ಅಂದ್ರೆ ಜಾಗೃತ ಆಗ್ಬೇಕು. ನೀವು ಜಾಗೃತ ಆಗ್ಬೇಕು, ನಾನಲ್ಲ ಜಾಗೃತ ಆಗ್ಬೇಕು. ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮ. ಇವತ್ತು 4 ವಾರಕ್ಕೆ ಹಳ್ಳಿಯಿಂದ ನಾನು ಇಲ್ಲೇ ಇದೀವಿ, ಇಲ್ಲೇ ಎಲ್ಲ ಕೂತೀವಿ. ತಾತರೆಡ್ಡಿ ಅವ್ರು ಕೂತಾರ, ಗುಂಡು ಸಾವುಕಾರ ಕೂತಾರ, ಇಲ್ಲೆಲ್ಲರೂ ಕೂತೀವಿ. ಎಲ್ಲಿಂದ ಬರ್ತಾರ? ಹಳ್ಳಿಯಿಂದ ಬರ್ತಾರೆ ಬಡವರು. ಪಾಪ ತಮ್ಮ ಹಳ್ಳಿಯಲ್ಲಿ ಉದ್ಯೋಗ ಸಿಗುವಲ್ಲ ಅಂತ ಹೇಳಿ ಇಲ್ಲಿ ಬರ್ತಾರೆ.
ಟಮ್ಟಮ್ನಲ್ಲಿ ಬರ್ತಾರೆ, ಟೆಂಪೋದಲ್ಲಿ ಬರ್ತಾರೆ, ದೂರ ದೂರಿಂದ ಬರ್ತಾರೆ, ಆ ಕಡೆ ಹೊಳೆ ಹಚ್ಚಿಕ್ಕಿಂದ ಬರ್ತಾರೆ, ನಮ್ಮ ಹೊಲಗಳ ಕೆಲ್ಸಕ್ಕೆ ಬರ್ತಾರೆ, ಇಲ್ಲಿ ನಾಲ್ಕೋಡ ಕೆಲ್ಸಕ್ಕೆ ಬರ್ತಾರೆ. ಬಂದಾಗ ಅವ್ರು ಎಲ್ಲಿ ಪಾಪ ಆಹಾರ ಎಲ್ಲಿ ಸಿಗ್ಬೇಕು ಅವ್ರಿಗೆ? ಎಲ್ಲರೂ ಹೋಗಿ ಉಡುಪಿ ಚಾದಂಡೆಗೆ ಒಂದು 2 ಇಡ್ಲಿ ಒಂದು ಉಪ್ಪಿಟ್ಟು ತಿಂದ ಮೇಲೆ ಒಂದು ಚಾ ಕುಡಿದ್ರೆ 100 ರೂಪಾಯಿ ಬಿಲ್ ಆಗ್ತದೆ. 100 ರೂಪಾಯಿ ಒಬ್ಬ ವ್ಯಕ್ತಿಗೆ ಬಿಲ್ ಆಗ್ತದೆ. ಆದ್ರೆ ಅದೇ ಇಲ್ಲಿ ಬಂದು ಊಟ ಮಾಡಿದ್ರೆ 5 ರೂಪಾಯಿದಲ್ಲಿ ಮಾತ್ರ ಅವ ಊಟ ಮಾಡಿ ಆರಾಮಾಗಿ ನೆಮ್ಮದಿಯಾಗಿ ಹೋಗ್ಬೋದು. ಮಧ್ಯಾಹ್ನದ ಊಟ 10 ರೂಪಾಯಿ, ರಾತ್ರಿ ಊಟ 10 ರೂಪಾಯಿ. ಇದು ದಾಸೋಹ ಅಲ್ಲ, ಬಸವಣ್ಣನ ಕಲ್ಪನೆ ದಾಸೋಹ ಅಲ್ಲ. ಇದನ್ನ ಅರ್ಥ ಮಾಡ್ಕೊಳಕ್ ಕಲಿಯಿರಿ. ಬಸವಣ್ಣನ ಬಗ್ಗೆ ಅಭಿಮಾನ ಪ್ರೀತಿ ಪಡಿತಕ್ಕಂಥವ್ರು ಕೇವಲ ಆಚರಣೆಯಲ್ಲ, ಆರಾಧನೆ ಮಾಡಿದ್ರಲ್ಲ. ಬಸವಣ್ಣನ ದೇವರಂತ ಒಂದು ಕಲ್ಲು ಮೂರ್ತಿ ಮಾಡಿ ಕುಂದಿರಿಸಿ ಅವನಿಗೆ ತೆಂಗಿನಕಾಯಿ ಒಡೆದು ಹಾರ ಹಾಕಿ ಸಂಜೆ ಇವತ್ತು ಮುಂಜಾನೆ 100 ರೂಪಾಯಿ ಗಳಿಕೆ ಆಗಿತ್ತಪ್ಪ, ರಾತ್ರಿ ಹೊತ್ತಿಗೆ 1000 ರೂಪಾಯಿ ನನಗೆ ಗಳಿಕೆ ಆಗಲಿ ಅಂತ ಕೇಳೋದಲ್ಲ ಬಸವಣ್ಣನ ಮುಂದೆ. ಬಸವಣ್ಣನ ವಿಚಾರಗಳ ಧಾರೆಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗಬೇಕಾಗಿದ್ದು, ಸರ್ಕಾರದ ಕೆಲಸ ಎಷ್ಟು ಜವಾಬ್ದಾರಿನೋ ನಮ್ಮ ಕೆಲಸ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡ್ತಕ್ಕಂಥದ್ದಾಗ್ತದೆ. ಇದು ನಮ್ಮ ಕಲ್ಪನೆ. ಹೀಗಾಗಿ ಇವತ್ತು ಇಂದಿರಾ ಕ್ಯಾಂಟೀನ್ ಹುಟ್ಕೊಂಡಿದೆ. ಇದು ಒಂದು ಏನು ಹೇಳ್ತೀರಿ ಅದಕ್ಕೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಇದು ಒಂದು ಕಲ್ಪವೃಕ್ಷ. ಬಂದವರಿಗೆಲ್ಲ ಆಶ್ರಯ, ಹೊಟ್ಟಿ ತುಂಬಿ ನೆಮ್ಮದಿಯಿಂದ ಸ್ವೀಕಾರ ಮಾಡಿ ತಮ್ಮ ಆರೋಗ್ಯವನ್ನು ಸರಿ ಕಾಪಾಡಿಕೊಂಡು ಜೀವನವನ್ನು ಸಾಗಿಸಲಿಕ್ಕೆ ಇದೊಂದು ಅನುಕೂಲ ಆಗ್ತಕ್ಕಂಥ ಇವತ್ತು ವ್ಯವಸ್ಥೆ ಕರ್ನಾಟಕ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಮಾಡಿದೆ. ಮುದ್ದೇಬಾಳದಲ್ಲಿ ಇವತ್ತು 3 ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದು ತಾಳಿಕೋಟೆಯಲ್ಲಿ, ಒಂದು 4 ತೋಟದಲ್ಲಿ, ಒಂದು ಮುದ್ದೇಬಾಳದಲ್ಲಿ. ನಿರಂತರವಾಗಿ ಇದು ನಡೆಯುತ್ತೆ. ಇದರಲ್ಲಿ ರಾಜಕಾರಣ ಮಾಡಬೇಕಾದಂತಲ್ಲ. ಬಿಜೆಪಿ ಸರ್ಕಾರ ನಿಲ್ಲಿಸಬೇಕಾದಂಥ ಅವಶ್ಯಕತೆ ಏನಿತ್ತು? ಏನು ಅವಶ್ಯಕತೆ? ಯಾಕೆ ಇಂದಿರಾ ಗಾಂಧಿ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಆಗಲಿಲ್ಲ, ಆಕೆ ಹೆಸರಿಟಿ ಅನ್ನೋದಕ್ಕೆ ನಿಲ್ಲಿಸೋದ? ಇಷ್ಟೊಂದು ಸಣ್ಣ ಮನಸ್ಸಿನಿಂದ ಕ್ಷುಲ್ಲಕ ಕಾರಣಕ್ಕೋಸ್ಕರ ರಾಜಕಾರಣ ಮಾಡ್ತಕ್ಕಂಥವ್ರಿಗೆ ನಾವು ಉತ್ತರವನ್ನು ಕೊಡ್ತಕ್ಕಂಥದ್ದಾಗಬೇಕಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಈ ಕಾರ್ಯಕ್ರಮಗಳು ಸದಾ ನಡೀಲಿ ಅಂತ ಹಾರೈಸೋಣ. ಅವ್ರ ಮುಂದೆ